ರಾಜೀವ್ ಗೌಡ ಗೆಲ್ಬೇಕು. ಯಾಕೆ ಅವರೇ ಗೆಲ್ತಾರೆ ಅಂತ ಅನ್ಸುತ್ತೆ ನಿಮ್ಗೆ? ಕಾಂಗ್ರೆಸ್ ನಮ್ಗೆ ಎಷ್ಟೋ ಅಭಿವೃದ್ಧಿ ಆಗಿದೆ. ಕಾಂಗ್ರೆಸ್ಸೇ ಗೆಲ್ಬೇಕು, ಕಾಂಗ್ರೆಸ್ಸೇ ಬರ್ಬೇಕು. ಶೋಭಾ ಕರಂದ್ಲಾಜೆ ಅವರು ಯಾಕೆ MP ಆಗಲ್ಲ ಅಂತ? ಅವರು ಯಾರು ಅಂತಾನೆ ಸರಿಯಾಗಿ ನಮಗ್ ಗೊತ್ತಿಲ್ಲ. ಸುಮ್ನೆ ಟಿವಿಯಲ್ಲಿ ಅದು ಶೋಭಾ ಕರಂದಾಲು ಯಡಿಯೂರಪ್ಪನ ಜೊತೆ ಓಡಾಡೋದು ಮಾಡೋದು ಅಷ್ಟು ಮಾತ್ರ ನಮಗ್ ಗೊತ್ತೇ ಹೊರ್ತು ಇಂತ ಕೆಲಸ ಮಾಡಿದ್ದಾರೆ ಅನ್ನೋದೇನು ಇಲ್ಲ. ಯಾರು ಮೇಡಮ್ ಪ್ರಧಾನಿ ಆಗ್ಬೇಕು? ರಾಹುಲ್ ಗಾಂಧಿನೇ ಯುವಕ ಅವ್ರಿಗೂ ಒಂದ್ ಚಾನ್ಸ್ ಕೊಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಯಾರು ಯಾವ ತರ ಮಾಡಿದ್ದಾರೆ ಅಂತ. ಮೋದಿ ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಹೇಳೋದೊಂದು ಮಾಡೋದೊಂದು. ಓಲ್ಡ್ ಏಜ್ ಪೆನ್ಷನ್ ಕೊಡೋರ್ದು ಕೂಡ ಕೊಡ್ತಾ ಇದ್ಕೊಂಡು ಕಾಂಗ್ರೆಸ್ ಬಂದ ತಕ್ಷಣ ನಿಲ್ಸಿದ್ರು. ಯಾವ ಪಾರ್ಟಿ ಬಂದ್ರೆ ಏನು ಅವ್ರು ಮಾಡ್ತಾ ಇದ್ದಿದ್ದು ಸೆಂಟ್ರಲ್ ಅವ್ರು ಏನೇನ್ ಮಾಡ್ತಾ ಇದ್ರು ಅದನ್ನ ಕರೆಕ್ಟ್ ಆಗಿ ಮಾಡಿ ಮುಗಿಸ್ಬೇಕು ತಾನೆ. ಮೇಡಮ್ ನಮಸ್ತೆ. ಮೇಡಮ್ ನಮಸ್ಕಾರ. ಮೇಡಮ್ ನಿಮ್ ಹೆಸರು ಗೊತ್ತಾಗಿಲ್ಲ. ನಾಗಜ್ಯೋತಿ. ಓಟ್ ಹಾಕಿದಿರಲ್ವಾ? ಹಾಕಿದ್ದೀನಿ. ಓಟ್ ನಮ್ಮ ಮಕ್ಕಲ್ವಾ, ಅದರಿಂದ ನಾನೇ ಫಸ್ಟ್ 7 o'clock ಎಲ್ಲ ಫಸ್ಟ್ ಓಟ್ ಹಾಕಿ ನಾವು ಸೀನಿಯರ್ ಸಿಟಿಜನ್ ಆಗಿದ್ರಿಂದ ನಮ್ಗೆ ಕ್ಯೂ ಅಲ್ಲಿ ಕೂಡ ಹೋಗಿಲ್ಲ, ಹೋದೆ ಓಟ್ ಹಾಕ್ದೆ ಬಂದೆ. ವೆರಿ ಹ್ಯಾಪಿ. ನೋಡಿ ಅವ್ರು ಹೇಳ್ತಾ ಇದಾರೆ, ಸೀನಿಯರ್ ಸಿಟಿಸನ್ 7:00ವರೆಗೆ ನಾನೇ ಬೂತ್ ಹೋಗಿ ಓಟ್ ಹಾಕ್ಬಿಟ್ಟು ಬಂದಿದ್ದೀನಿ. ನಮ್ಮ ಹಕ್ಕನ್ನ ನಾವು ಯಾವತ್ತೂ ಮಿಸ್ ಮಾಡ್ಕೊಳ್ಳೇಬಾರ್ದು. ರೈಟ್, ನಮ್ಮ ಹಕ್ಕನ್ನ ನಾವು ಮಿಸ್ ಮಾಡ್ಕೊಳ್ಳೇಬಾರ್ದು. ನನಗ್ ಖುಷಿನೇ ಇದೆ ಅಂತ ಹೇಳ್ತಾರೆ. ಸೊ ಅವ್ರ ಹತ್ರ ಮಾತಾಡೋಣ. ಮೇಡಮ್, ಯಾರ್ ಗೆದ್ರೆ ನಿಮ್ಗೆ ಒಳ್ಳೇದು ಅಂತ ಅನ್ಸುತ್ತೆ? ಬೆಂಗಳೂರು ನಾರ್ತ್ ಬರುತ್ತಲ್ವಾ ಇದು? ನಾರ್ತ್ಗೆ ಬರುತ್ತೆ. ಶೋಭಾ ಕರಂದ್ಲಾಜೆ ವರ್ಸಸ್ ರಾಜೀವ್ ಗೌಡ ಅವರು. ರಾಜೀವ್ ಗೌಡ. ರಾಜೀವ್ ಗೌಡ ಗೆಲ್ಬೇಕು. ಯಾಕೆ ಅವರೇ ಗೆಲ್ತಾರೆ ಅಂತ ಅನ್ಸುತ್ತೆ ನಿಮ್ಗೆ? ನಾವು ಅವಾಗ ರಾಜೀವ್ ಗಾಂಧಿ ಅವರು ನಮ್ಗೆ ಪರಿಚಯನೂ ಇಲ್ಲ, ನಾವು ನೋಡು ಇಲ್ಲ. ಬಟ್ ಆಸ್ ಅನ್ ಕಾಂಗ್ರೆಸ್ ನಮ್ಗೆ ಎಷ್ಟೋ ಅಭಿವೃದ್ಧಿ ಆಗಿದೆ, ಇದಾಗಿದೆ. ನಾವು ಬಿಜೆಪಿ ಇಂದ ಯಾವ ತರ ಕಷ್ಟಗಳನ್ನು ನಮಗ್ ಗೊತ್ತು. ಬಟ್ ನಾವು ಯಾವ ಪಾರ್ಟಿ ಅವ್ರು ಆಗದಿದ್ರು ಪರವಾಗಿಲ್ಲ. ಬಟ್ ನಾವು ಪ್ರೀತಿಸೋದು ಕಾಂಗ್ರೆಸ್ಸೇ ಗೆಲ್ಬೇಕು, ಕಾಂಗ್ರೆಸ್ಸೇ ಬರ್ಬೇಕು. ರಾಜೀವ್ ಗಾಂಧಿ ಅವರೇ ರಾಜೀವ್ ಗೌಡ ಅವರೇ ಬರ್ಬೇಕು. ರಾಜೀವ್ ಗಾಂಧಿ ಅಂತ ಕೂಡ ಹೆಸರು ತಗೊಂಡಿದ್ದಾರೆ. ಕಾಂಗ್ರೆಸ್ ನ ರಾಜೀವ್ ಗಾಂಧಿ ಅವರು ನಿಜಕ್ಕೂ ಅಪ್ರತಿಮ ಒಂದು ಅಧಿಕಾರವನ್ನ ವಹಿಸ್ಕೊಂಡು ನಿಭಾಯಿಸಿದಂತ ವ್ಯಕ್ತಿ. ಅವ್ರದೊಂದು ಸ್ಯಾಡ್ ಕತೆ ಅಂತಾನೆ ಹೇಳ್ಬೋದು. ಈ ವಿಚಾರವನ್ನ ಬದಿಗಿಟ್ರೆ ಈಗ ಮತ್ತೆ ಬೆಂಗಳೂರು ನಾರ್ತ್ ಗೆ ಬರೋದಾದ್ರೆ, ರಾಜೀವ್ ಗಾಂಧಿ ಅವ್ರ ಫ್ಯಾಮಿಲಿ, ರಾಜೀವ್ ಗಾಂಧಿನೂ ದೇಶಕ್ಕೋಗಿ ಪ್ರಾಣ ಬಿಟ್ರಲ್ವಾ, ತ್ಯಾಗ ಆಗದ್ರಲ್ವಾ. ಆಮೇಲೆ ಅವರೆಲ್ಲಾನು ಇವನ್ ಸೋನಿಯಾ ಗಾಂಧಿನ ಇಟಲಿಯವರು ಅಂತಾರೆ. ನಮ್ ಕರ್ನಾಟಕದಲ್ಲೇ ಆಗ್ಲಿ ಯಾರೇ ಲವ್ ಮ್ಯಾರೇಜ್ ಮಾಡಿದ್ರೆ ಗಂಡನ್ ಕಡೆ ಅವ್ರು ಬರ್ತಾರ, ಹೆಂಡತಿ ಕಡೆ ಅವ್ರನ್ನ ತಗೊಂತಾರ. ಅದೆಲ್ಲ ಸ್ವಲ್ಪ ಈಗ ರಾಜಕೀಯದವರು ಆತರ ಫಾಲ್ಸ್ ನ್ಯೂಸ್ ಫಾಲ್ಸ್ ಮಾತಾಡೋದು ಬೇಡ. ಯಾರು ಕರೆಕ್ಟ್ ಆಗಿ ವರ್ಕ್ ಮಾಡಿದಾರೋ ಅವ್ರನ್ನ ಗುರ್ತಿಸ್ಲಿ, ಅವ್ರಿಗೊಂದು ಇದು ಕೊಡ್ಲಿ, ಅಷ್ಟೇ ನಾನ್ ಕೇಳ್ಕೊಳ್ಳೋದು. ಎಲ್ಲಿಯವರಾದ್ರೆ ಏನಂತೆ, ಇಂಡಿಯಾ ಅಂತ ಬಂದ ತಕ್ಷಣ ಯಾವುದೇ ಊರಿಂದ ಬಂದ್ರು ಕೂಡ ಇಲ್ಲಿಯ ಒಂದು ಪೌರತ್ವವನ್ನ ತೆಗೆದುಕೊಂಡ ಮೇಲೆ ಇಲ್ಲಿಯವರೇ ಆಗ್ತಾರೆ, ಭಾರತದವರೇ ಆಗ್ತಾರೆ. ಅದಕ್ಕೆ ಅವ್ರು ಇಟಲಿಯಲ್ಲಿ ಇದ್ರು ಅಥವಾ ಅವ್ರು ಜಪಾನ್ದಲ್ಲಿದ್ರು, ಅವ್ರು ಜರ್ಮನಿಯಲ್ಲಿ ಇದ್ರು ಅಂತ ಹೇಳಕ್ ಆಗಲ್ಲ. ಹೌದು. ಈ ವಿಚಾರವನ್ನ ಬದಿಗಿಟ್ರೆ ಶೋಭಾ ಕರಂದ್ಲಾಜೆ ಅವರು ಯಾಕೆ ಈ ಕ್ಷೇತ್ರಕ್ಕೆ MP ಆಗಲ್ಲ ಅಂತ ಅನ್ಸುತ್ತೆ ನಿಮ್ಗೆ? ಅವ್ರ ಬಗ್ಗೆ ನಮ್ಗೇನು ಗೊತ್ತು ಇಲ್ಲ. ಬಟ್ ಅವ್ರ ರಾಜಕೀಯದ ಅಲ್ಲಿ ಅವರು ಏನ್ ಮಾಡಿದ್ದಾರೆ, ಏನ್ ಡೆವಲಪ್ಮೆಂಟ್ ಮಾಡಿದ್ದಾರೆ ಏನು ನಮ್ಗೆ ಯಾರಿಗೂ ಗೊತ್ತಿಲ್ಲಪ್ಪ. ಅವ್ರು ಯಾರು ಅಂತಾನೆ ಸರಿಯಾಗಿ ನಮಗ್ ಗೊತ್ತಿಲ್ಲ. ಸುಮ್ನೆ ಟಿವಿಯಲ್ಲಿ ಅದು ಶೋಭಾ ಕರಂದಾಲು ಯಡಿಯೂರಪ್ಪನ ಜೊತೆ ಓಡಾಡೋದು ಮಾಡೋದು ಅಷ್ಟು ಮಾತ್ರ ನಮಗ್ ಗೊತ್ತೇ ಹೊರ್ತು ಇಂತ ಕೆಲಸ ಮಾಡಿದ್ದಾರೆ ಅನ್ನೋದೇನು ಇಲ್ಲ. ನಮ್ ಕಾಂಗ್ರೆಸ್ ಬಂದ್ಮೇಲೆ ಏನೇನ್ ಕೆಲಸ ಆಗಿದೆ ಅಂದ್ರೆ ಜನರಲ್ ಪಬ್ಲಿಕ್ ಗೆ ಪ್ರತಿಯೊಬ್ಬರಿಗೂ ಗೊತ್ತಿರುವಂತ ವಿಷಯ. ಅವರು ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ, ಶೋಭಾ ಕರಂದ್ಲಾಜೆ ಅವರು ನಿಜವಾಗ್ಲೂ ಕೆಲಸವನ್ನ ಮಾಡಿಲ್ಲ, ಓಡಾಡ್ತಾ ಇದ್ದಾರೆ ಹೊರತು ಅವರ ಮುಖವನ್ನ ನೋಡಿದೀವಿ ಹೊರತು ಅವರ ಅಭಿವೃದ್ಧಿ ಕೆಲಸಗಳು ನಮ್ಗೆ ಕಾಣಿಸಿಲ್ಲ ಅಂತ ಅವರು ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ಒಂದು ವಿಚಾರ ಹೇಳ್ಬೇಕು ಅಂತಂದ್ರೆ, ಶೋಭಾ ಕರಂದ್ಲಾಜೆ ಅವರನ್ನ ಉಡುಪಿ ಹಾಗೆ ಚಿಕ್ಕಮಂಗ್ಳೂರು ಕ್ಷೇತ್ರದಿಂದ ಗೋ ಬ್ಯಾಕ್ ಶೋಭಕ ಅನ್ನುವಂತಹ ಅಭಿಯಾನವನ್ನು ಕೂಡ ಮಾಡಿದ್ರು. ಎಲೆಕ್ಷನ್ ಗೆ ಮುಂಚೆ ಟಿಕೆಟ್ ಅಲ್ಲಿ ಕೊಟ್ಟಿಲ್ಲ, ಬೆಂಗಳೂರು ನಾರ್ತ್ ಗೆ ಕೊಟ್ಟಿದ್ರು. ಅದು ಕೂಡ ರಾಜೀವ್ ಗೌಡ ಅವರ ಅಪೋಸಿಟ್. ರಾಜೀವ್ ಗೌಡ ಅವರು ಕೂಡ ತುಂಬಾ ತಿಳುವಳಿಕೆ ಇದ್ದವರು, ಅಥವಾ ಅವ್ರಿಗೂ ಅವ್ರದ್ದೇ ಆಗಿರುವಂತಹ ಒಂದಿಷ್ಟು ಗುಣಗಳಿದೆ. ಅದೆಲ್ಲ ಹೊರತುಪಡಿಸಿದ್ರೆ ಈಗ ರಾಜೀವ್ ಗೌಡ ಅವರು ಅಕಸ್ಮಾತ್ MP ಆದ್ರೆ ಏನೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇದೆ ನಿಮ್ಗೆ? ನಮ್ದೇನ್ ಎಕ್ಸ್ಪೆಕ್ಟೇಷನ್, ಪ್ರತಿಯೊಂದ್ ಕಡೆ ನೀರಿಂದು ಇದಿದೆ, ರೋಡ್ಗಳೆಲ್ಲ ಕ್ಲೀನ್ ಮಾಡ್ಬೇಕು, ಎಲ್ಲರನ್ನ ಗುರ್ತಿಸ್ಬೇಕು. ಏರಿಯಾ ಗುರ್ತಿಸಿ ಓಡಾಡಿ ಯಾವ ಜನಕ್ಕೆ ಏನ್ ಕೊರತೆ ಇದೆ ಅದನ್ನ ನೋಡ್ಬೇಕು. ರೋಡ್ ಕಾರ್ಪೊರೇಷನ್ ಅವ್ರು ತುಂಬಾನೇ ಯಾವ್ದು ಕೆಲಸಗಳು ಮಾಡ್ತಾ ಇಲ್ಲ. ಕಾರ್ಪೊರೇಷನ್ ಕಡೆ ಗಮನ ಕೊಟ್ಟು ಅವರು ಕಾರ್ಪೊರೇಷನ್ ಅವರು ಏನೇನು
ಡಿಫೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಗಮನಿಸ್ಬೇಕು ಅವರು. ಬಂದು ರೋಡ್ ಕ್ಲೀನಿಂಗು, ಆಮೇಲೆ ಗಿಡ ಮರಗಳದು ನೀರು ಹಾಕೋದು, ಅಭಿವೃದ್ಧಿ ಮಾಡೋದು, ಮತ್ತೆ ಈ ರೋಡ್ಗಳೆಲ್ಲ ಪ್ಯಾಚ್ ಕೆಲವು ಕಡೆ ರೋಡ್ ಇಲ್ಲ, ಮೋರಿಗಳಿಲ್ಲ, ಅದನ್ನೆಲ್ಲ ಇದು ಮಾಡ್ಬೇಕು. ವಾಟರ್ ಪ್ರಾಬ್ಲಮ್ ಏನಿದ್ರು ಅದನ್ನ ಸಾಲ್ವ್ ಮಾಡ್ಬೇಕು. ಬಡ ಜನವರಿಗೆ ಇವಾಗ ಸೆಂಟ್ರಲ್ ಇಂದ ಏನೇನು ಅವರು ಇದು ಮಾಡಿದಾರೆ ಅದನ್ನೆಲ್ಲ ಬಡವರಿಗೆಲ್ಲ ಸ್ವಲ್ಪ ಹೆಲ್ಪ್ ಆಗ್ಲಿ. ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ, ಯಾರೇ ಕೂಡ ಬಂದ್ರು ಅಥವಾ ರಾಜೀವ್ ಗೌಡ ಅವ್ರು ಬಂದ್ರು ಕೂಡ ಮೂಲಭೂತ ಸೌಕರ್ಯಗಳನ್ನ ಜನರಿಗೆ ಒದಗಿಸ್ಬೇಕು, ಅದಕ್ಕೆ ಮಾತ್ರ ಮೋಸ ಆಗಬಾರ್ದು ಅಂತ, ರೈಟ್? ಹೌದು, ಮೋಸ ಆಗ್ಬಾರ್ದು. ಅವ್ರು ಬಂದಿದ್ದು ಅವ್ರಿಗೋಸ್ಕರ ಅಲ್ಲ, ಜನಗಳಿಗೋಸ್ಕರ ಬಂದಿದ್ದೀನಿ, ಪ್ರಜಾಪ್ರಭುತ್ವ ಅಂತ ಹೇಳ್ಕೊಂಡು ಪ್ರಜೆಗಳಿಗೋಸ್ಕರ ಸೇವೆ ಮಾಡ್ಬೇಕು ಅನ್ನೋದು ಅವ್ರ ಮೈಂಡ್ ಅಲ್ಲಿ ಇಟ್ಕೊಂಡು ಗೆದ್ದು ಬಂದು ಸಾಧನೆ ಮಾಡ್ಬೇಕು. ಶೋಭಾ ಕರಂದ್ಲಾಜೆ ಅವರು ಪಕ್ಕಾ ನಾರ್ತ್ ಅಲ್ಲಿ ಬರೋದೇ ಇಲ್ಲ. ಅಲ್ಲ, ಖಂಡಿತ ಬರಕ್ ಸಾಧ್ಯನೇ ಇಲ್ಲ. ಮೋದಿ ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಾವು ಮೋದಿಯವ್ರ ಬಗ್ಗೆ ಏನು ಹೇಳಕ್ ಇಷ್ಟ ಪಡೋದಿಲ್ಲ. ಎಲ್ರಿಗೂ ಮೇಡಮ್ ಕಾರಣ ಇಲ್ಲ, ಬೇಕಾಗಿಲ್ಲ. ಅಂದ್ರೆ ನಿಮ್ಮ ಪ್ರಕಾರ ಮೋದಿ ಅವರು 10 ವರ್ಷ ಮಾಡಿರುವಂತಹ ಕೆಲಸ ಕಾರ್ಯಗಳು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನ್ಸಿಲ್ಲ? ನಮ್ಗಿಲ್ಲ, ಇಲ್ಲ ಅನ್ಸಿಲ್ಲ. ಓಲ್ಡ್ ಏಜ್ ಪೆನ್ಷನ್ ಕೊಡೋರ್ದು ಕೂಡ ಕೊಡ್ತಾ ಇದ್ಕೊಂಡು ಕಾಂಗ್ರೆಸ್ ಬಂದ ತಕ್ಷಣ ನಿಲ್ಸಿದ್ರು. ಅದೆಲ್ಲ ಜನಗಳಿಗೆ ಮೋಸ ಆದಂಗೆ ತಾನೆ. ಯಾವ ಪಾರ್ಟಿ ಬಂದ್ರೆ ಏನು, ಅವ್ರು ಮಾಡ್ತಾ ಇದ್ದಿದ್ದು ಸೆಂಟ್ರಲ್ ಅವ್ರು ಏನೇನ್ ಮಾಡ್ತಾ ಇದ್ರು ಅದನ್ನ ಕರೆಕ್ಟ್ ಆಗಿ ಮಾಡಿ ಮುಗಿಸ್ಬೇಕು ತಾನೆ. ಎಷ್ಟು ಜನ, ನಾನು ಒಬ್ಬ ಸೋಷಿಯಲ್ ವರ್ಕರ್ ಆಗಿ ಎಷ್ಟೋ ಜನಗಳ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀವಿ. ಬಟ್ ಆ ರೀತಿಯಲ್ಲಿ ಸ್ವಲ್ಪ ನಾನು ಹೇಳ್ತಾ ಇದ್ದೀನಿ. ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀರಾ ಮೋದಿ ಅವರು ಮಲ್ತಾಯಿ ಧೋರಣೆ ಮಾಡಿದ್ದಾರೆ ಕರ್ನಾಟಕ ಸರ್ಕಾರಕ್ಕೆ ಅಥವಾ ಕರ್ನಾಟಕಕ್ಕೆ ಅಂತ? ಅಷ್ಟೇ ಅವ್ರು ಮಾಡಿರೋದು. ಯಾರಿದ್ದಾರೆ ಏನೋ, ಅವ್ರು ಅಲ್ಲಿ ಇರ್ತಾರೆ, ಇಲ್ಲಿ ಏನ್ ನಡೀತಾ ಇದೆ, ಬಿಜೆಪಿ ಗೌರ್ಮೆಂಟ್ ಏನ್ ಮಾಡ್ತಾ ಇದೆ ಅಂತ ಅವ್ರಿಗೆ ಗೊತ್ತಾಗ್ತಾ ಇದೆಯಾ? ಪ್ರಧಾನಿ ಆದ ಮಾತ್ರಕ್ಕೆ ಅವರು ಪ್ರತಿಯೊಂದು ನೀವು ಇದು ಮಾಡ್ಕೊಂಡ್ರೆ ಪರವಾಗಿಲ್ಲ, ಎಲ್ಲಿ ಇದು ಮಾಡ್ತಾರೆ? ಹೇಳೋದೊಂದು ಮಾಡೋದೊಂದು. INDI ಮೈತ್ರಿಕೂಟದಿಂದ ಯಾರು ಕೂಡ ಪ್ರಧಾನಿ ಕ್ಯಾಂಡಿಡೇಟ್ ಅಂತಾನೆ ಘೋಷಣೆ ಆಗಿಲ್ಲ. ಅವ್ರು ಹೇಗೆ ಪ್ರಧಾನಿ ಅಂತ ಒಬ್ಬರನ್ನ ನಿಲ್ಸೋಕೆ ಸಾಧ್ಯ ಗೆದ್ರೆ ಅಂತ ಕೇಳ್ತಿದ್ದಾರೆ ಅಪೋಸಿಟ್ ಅವರು. ಏನ್ ಹೇಳ್ತೀರಾ ಇದಕ್ಕೆ? ನಾವ್ ಅದ್ರ ಬಗ್ಗೆ ಏನು ಹೇಳಕ್ ಇಷ್ಟ ಪಡಲ್ಲ. INDI ಮೈತ್ರಿಕೂಟ ಯಾರನ್ನೇ ಪ್ರಧಾನಿ ಅಂತ ತೋರ್ಸಿದ್ರು ನಿಮ್ಗೆ ಒಪ್ಗೆನೆ? ಅಷ್ಟೇ, ಏನ್ ಮಾಡಕ್ ಆಗೋದಿಲ್ವಲ್ಲ, ನಾವು ಸಾಮಾನ್ಯ ಪ್ರಜೆಗಳು ಅಲ್ವಾ? ನಾವ್ ಹೆಂಗ್ ಡಿಸೈಡ್ ಮಾಡಕ್ ಆಗುತ್ತೆ? ಸಾಮಾನ್ಯ ಪ್ರಜೆಗೂ ಒಂದ್ ಆಸೆ ಇರುತ್ತೆ, ಕಾಂಗ್ರೆಸ್ ನಿಂದ ಅಥವಾ ನಾವು ಇಷ್ಟಪಡುವಂತಹ ಒಂದು ಪಕ್ಷದಿಂದ ಯಾರಾದ್ರೂ ಪ್ರಧಾನಿ ಆಗ್ಬೇಕು ಅಂತ ಹೇಳಿ. ಕಾಂಗ್ರೆಸ್ ಪಕ್ಷದವ್ರ, ನಾವು ಮೊದ್ಲಿಂದ ಕಾಂಗ್ರೆಸ್ ಇರೋದ್ರಿಂದ ನಾವು ಕಾಂಗ್ರೆಸ್ ಪಕ್ಷನೇ ಪ್ರೀತಿಸ್ತೀವಿ. ಕಾಂಗ್ರೆಸ್ನವ್ರೆ ಬರ್ಬೇಕು ಅಂತಾನೆ ಕೋರ್ತೀವಿ. ಯಾರು ಮೇಡಮ್ ಪ್ರಧಾನಿ ಆಗ್ಬೇಕು ಕಾಂಗ್ರೆಸ್? ಕಾಂಗ್ರೆಸ್ ಅಂದ್ಮೇಲೆ ರಾಜೀವ್ ಗಾಂಧಿನೇ, ಸಾರಿ ರಾಹುಲ್ ಗಾಂಧಿನೇ ಯುವಕ. ಬಟ್ ಅವನು ಮೋದಿ ಅವ್ರು ಹೇಳ್ತಾರಲ್ಲ, ನನ್ಗೆ ಮದುವೆ ಇಲ್ಲ, ನನ್ಗೆ ಫ್ಯಾಮಿಲಿ ಇಲ್ಲ, ಏನು ಇಲ್ಲ, ಪ್ರಜೆಗಳೇ ನಮ್ ಇದು ಅಂತ. ಬಟ್ ಪ್ರಜೆಗಳೇ ನಿಮ್ ಇದು ಒಪ್ಕೊಂತೀವಿ, ಆದ್ರೆ ಏನ್ ಮಾಡಿದೀರಾ? ಬರೀ ಬಾಯಲ್ಲಿ ಹೇಳ್ತೀರಲ್ಲ, ಪೇಪರ್ಗಳಲ್ಲಿ ಹಾಕ್ತೀರಾ, ಬಾಯಲ್ಲಿ ಹೇಳ್ತಾರೆ, ಯೂಟ್ಯೂಬ್ಗಳಲ್ಲಿ ಇದೇ ನ್ಯೂಸ್ ಆಗಿದೆ ಹೊರ್ತು ಇಂಥ ಕಡೆ ಇಂಥ ಅಭಿವೃದ್ಧಿ ಇದೆ, ಹಿಂಗಿದೆ ಅಂತ ಎಲ್ಲಿದೆ ಹೇಳ್ರಿ? ಇಲ್ಲ. ರಾಜೀವ್ ಗಾಂಧಿನೂ ಆಗ ಹಂಗ ಹೇಳಕ್ ಹೋದ್ರೆ, ರಾಹುಲ್ ಗಾಂಧಿ ಕೂಡ ಆಗ ಹೇಳಕ್ಕಾದ್ರೆ ಅವ್ರಿಗೂ ಮ್ಯಾರೇಜ್ ಆಗಿಲ್ಲ. ಅವರು ಇನ್ನು ಏಜ್ ಅಲ್ಲಿ ಚಿಕ್ಕವ್ರು, ಅವ್ರಿಗೂ ಒಂದ್ ಚಾನ್ಸ್ ಕೊಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಯಾರು ಯಾವ ತರ ಮಾಡಿದ್ದಾರೆ ಅಂತ. ಮೇಡಮ್ ಅವ್ರು ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ, ಮದುವೆ ಆಗಿದ್ಯೋ ಮದುವೆ ಆಗಿಲ್ವೋ, ಬ್ರಹ್ಮಚಾರಿನೋ ಬ್ರಹ್ಮಚಾರಿ ಅಲ್ವೋ ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ, ಅಭಿವೃದ್ಧಿ ಕೆಲಸಗಳನ್ನ ಯಾರು ಮಾಡ್ತಾರೋ ಅದೇ ಇಂಪಾರ್ಟೆಂಟ್. ಹೌದು. ಸೊ ಈ ವಿಚಾರವನ್ನ ಬದಿಗಿಟ್ರೆ 28 ಕ್ಷೇತ್ರ ಇದೆ ಕರ್ನಾಟಕದಲ್ಲಿ. 28 ಕ್ಷೇತ್ರದಲ್ಲಿ ಎಷ್ಟು ಕಾಂಗ್ರೆಸ್ ಬಿಜೆಪಿ ಗೆಲ್ಬಹುದು ಅಂತ ಅನ್ಸುತ್ತೆ ನಿಮ್ಗೆ? ನಮ್ಗೆ ಆಲ್ಮೋಸ್ಟ್ ಆಲ್ ಕಾಂಗ್ರೆಸ್ಸೇ ಬರುತ್ತೆ ಅನ್ಕೊಂಡಿದೀವಿ. ಹಂಗಿಲ್ಲ ಅಂತ ಹೇಳಿದ್ರು 25 ಅಂತೂ ಗ್ಯಾರಂಟಿ ಬರುತ್ತೆ. 30ರಲ್ಲಿ 25, ಒಂದ್ 5-6 ಬರ್ಬೋದು ಬಂದ್ರೆ ಬಿಜೆಪಿ, ಅದು ಅಷ್ಟೇ. ಓಕೆ, ಕಾಂಗ್ರೆಸ್ ಗವರ್ಮೆಂಟ್ ಗ್ಯಾರಂಟಿಗಳನ್ನ ನೀಡಿದೆ, ಆ ಗ್ಯಾರಂಟಿಗಳು ಹೆಣ್ಣು ಮಕ್ಕಳವರೆಗೆ ಹೋಗಿ ತಲುಪ್ತಿದೆ ಅಂತ ಅನ್ಸಿದ್ರೆ ನಿಮ್ಗೆ ಈ ಒಂದು ಗ್ಯಾರಂಟಿಯಿಂದ ಕಾಂಗ್ರೆಸ್ ಏನಾದ್ರೂ ಓಟ್ಗೆ ಪ್ಲಸ್ ಆಗುತ್ತೆ ಅಂತ ಅನ್ಸುತ್ತಾ? 100%. ಓಕೆ, ಪ್ಲಸ್ ಆಗೇ ಆಗುತ್ತೆ, ಅದು ಖಂಡಿತ ಆಗುತ್ತೆಮ್ಮ. ಓಕೆ, ಯಾವ್ದು ಅವರು ಕಾಂಗ್ರೆಸ್ ಪ್ರಾಮಿಸ್ ಮಾಡಿದ್ದನ್ನ ಇವರೆಲ್ಲ ಮಾಡ್ಲಿ ನೋಡೋಣ ಹಾಗೆ ಹೀಗೆ ಅಂತ ಹೇಳಿ ಸಿದ್ದರಾಮಯ್ಯ ಅವ್ರನ್ನ, DK ಅವ್ರನ್ನ ಎಷ್ಟೆಷ್ಟೋ ಇದು ಮಾಡಿದ್ರು. ಬಟ್ ಅವ್ರು ಕೊಟ್ಟಿದ್ ಪ್ರಾಮಿಸ್ ಮಾಡಿದಕ್ಕ ಎಲ್ಲಾನು ಮಾಡಿದ್ರಲ್ಲ, ಮಾಡಿ ತೋರ್ಸಿದ್ರಲ್ಲ, ಯಾವ್ದನ್ನು ಮಿಸ್ ಮಾಡಿಲ್ವಲ್ಲ. ಕೆಲವೊಂದಿಷ್ಟು ಜನ ಹೇಳ್ತಾರೆ ಕಾಂಗ್ರೆಸ್ ಗ್ಯಾರಂಟಿಗಳಿಗೆ ಸರಿಯಾದ ವಾರಂಟಿ ಇಲ್ಲ, ಗ್ಯಾರಂಟಿಗೆ ಗ್ಯಾರಂಟಿನೇ ಇಲ್ಲ, ಲೋಕಸಭಾ ಎಲೆಕ್ಷನ್ ಎಂಡ್ ಆದ್ಮೇಲೆ
ಕಾಂಗ್ರೆಸ್ನ ಗ್ಯಾರಂಟಿಗಳು ಕೂಡ ಎಂಡ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಹೌದು ಅಂತ ಅನ್ಸ್ತಿದ್ಯಾ ಹೆಂಗೆ? ಇಲ್ಲ ಇಲ್ಲ ಆಗಲ್ಲ ಖಂಡಿತ ಮುಂದುವರಿಸ್ತಾರೆ. 100% ಅವರು ಮುಂದುವರಿಸ್ತಾರೆ. ಅಕಸ್ಮಾತ್ ಬೆಂಗಳೂರು ನಾರ್ತ್ ಅಲ್ಲಿ ಶೋಭಾ ಕರಂದ್ಲಾಜೆ ಅವರು MP ಆದರೆ ಆ ಆ, ನಿಮ್ಮ ಒಂದು ಅಭಿವೃದ್ಧಿ ಕೆಲಸಗಳು ಯಾವ್ದಾವ್ದು ಆಗ್ಬೇಕು ಅವ್ರ ಕೈಯಿಂದ? ಅವ್ರೇನ್ ಮಾಡ್ತಾರೋ ಏನು ಗೊತ್ತಿಲ್ವಲ್ಲ. ಹಂದು ಅವ್ರು ಮಾಡ್ಬೇಕು, ಮಾಡಿದ್ರೆ ತಾನೇ, ಮಾಡಿದ್ರೆ ಇದು ಮಾಡ್ತಾರೆ. ಇವಾಗ ಕೃಷ್ಣ ಬೈರೇಗೌಡ ಇದ್ರು, ಎಷ್ಟು ಅಭಿವೃದ್ಧಿ ಮಾಡಿದ್ದಾರೆ. MLA ಅವರು ಮಾಡಿದ್ದಾರೆ. ಕೃಷ್ಣ ಬೈರೇಗೌಡ ಆಲ್ಮೋಸ್ಟ್ ಆಲ್ ಪಾರ್ಕ್ಗಳಿಂದ ಇರ್ಬೋದು, ರೋಡ್ಗಳಿಂದ ಇದ್ದು, ಯಾರೇ ಒಂದು ಪ್ರಾಬ್ಲಮ್ ಇದ್ದು ಕೃಷ್ಣ ಬೈರೇಗೌಡ ಮನೆ ಹತ್ರ ಹೋದ್ರೆ ಯಾರನ್ನು ಇವತ್ತಿಗೂನು ಅವರು ಏನು ಇಲ್ಲ, ಯಾರು ಪ್ರತಿಯೊಬ್ಬರನ್ನು ಒಂದು ಪರ್ಸನ್ ಹೋದ್ರೆ ಅವ್ರನ್ನ ಗುರ್ತಿಸಿ ಅವ್ರ ಕಷ್ಟ ಸುಖ ಕೇಳಿ ಅವ್ರ ಪ್ರಾಬ್ಲಮ್ ಆಸ್ ಇಟ್ ಈಸ್ ಸಾಲ್ವ್ ಮಾಡ್ತಾರೆ. ಒಂದು ಟ್ಯಾಕ್ಸ್ ಇರ್ಬೋದು, ಒಂದು ಮನೆ ಹತ್ರ ಏನಾದ್ರು ಪ್ರಾಬ್ಲಮ್ ಇರ್ಬೋದು, ಏನೇ ಇರ್ಲಿ ಕೃಷ್ಣ ಬೈರೇಗೌಡ ಹೋಗಿ ಕೇಳಿದ ತಕ್ಷಣ ಅವ್ರು ರೆಸ್ಪಾಂಡ್ ಮಾಡ್ತಾರೆ ಪ್ರತಿಯೊಬ್ಬರಿಗೂ. ಡಬಲ್ ಇಂಜಿನ್ ಸರ್ಕಾರ ಬಂದ್ರೆ ಒಳ್ಳೇದು, ಅಭಿವೃದ್ಧಿ ಕೆಲಸಗಳು ಬಹಳ ಚೆನ್ನಾಗಿ ನಡೆಯುತ್ತೆ. ಬಿಜೆಪಿ ಕೇಂದ್ರದಲ್ಲಿದ್ರೆ ಬಿಜೆಪಿ ಇಲ್ಲೂ ಕೂಡ ಇರಬೇಕು, ಅಂದ್ರೆ ಕರ್ನಾಟಕದಲ್ಲೂ ಇರಬೇಕು. ಅಕಸ್ಮಾತ್ ಕೇಂದ್ರದಲ್ಲಿ ಕಾಂಗ್ರೆಸ್ ಇದ್ರೆ ಇಲ್ಲೂ ಕೂಡ ಕಾಂಗ್ರೆಸ್ ಇರಬೇಕು. ಡಬಲ್ ಇಂಜಿನ್ ಸರ್ಕಾರಗಳು ಬಂದ್ರೆ ಜನಸಾಮಾನ್ಯರಿಗೆ ಸರಿಯಾದ ಅಭಿವೃದ್ಧಿ ಆಗುತ್ತೆ ಅನ್ನುವಂತಹ ತಿಳುವಳಿಕೆಗಳು ಸಾಕಷ್ಟು ಜನರ ಮನಸ್ಸಲ್ಲಿ ಇದೆ. ಇದು ಹೌದು ಅಂತ ಅನ್ಸುತ್ತಾ? ಅದು ನಾವ್ ಹೆಂಗ್ ಹೇಳೋಕ್ಕಾಗತ್ತೆ ಅಮ್ಮ. ಅವ್ರವ್ರ ಮೈಂಡ್ ಯಾವ ತರ ಇರುತ್ತೋ, ಪ್ರಜೆಗಳಿಗಾಗಿ ದುಡಿಯೋರಾದ್ರೆ ಖಂಡಿತ ಮಾಡ್ತಾರೆ. ಅವ್ರು ದುಡ್ಡು ಮಾಡ್ಕೊಳ್ಳೋಕ್ ಬರೋರಾದ್ರೆ ಏನ್ ಮಾಡ್ತಾರೆ ಹೇಳ್ರಿ? ಮಾಡಲ್ಲ. ಅದು ಡಿಪೆಂಡ್ ಅವ್ರ ಮೇಲೆ ಆಗುತ್ತೆ ಅಮ್ಮ. ನಾವು ಎಷ್ಟಿದ್ರು ಒಂದ್ ದಿವ್ಸ ಹೋಗವ್ರೆ, ಎಷ್ಟು ಬೇಕೋ ಅಷ್ಟ್ ಇರ್ಲಿ. ನಮ್ಮನ್ನ ಪ್ರಜೆಗಳು ಗೆಲ್ಸಿದ್ದಾರೆ, ಪ್ರಜಾ ಸೇವೆ ಮಾಡ್ಬಿಟ್ಟು ಪ್ರಜೆಗಳಿಗೋಸ್ಕರ ಏನ್ ಬೇಕಾದ್ರೂ ಮುಂದೇನು ಒಂದು ಒಳ್ಳೆ ಹೆಸರು ತಗೊಳ್ಳೋಣ ಅನ್ನೋ ಇದ್ರೆ ಖಂಡಿತ ಮಾಡ್ತಾರೆ. ಇಲ್ದಿದ್ರೆ ಅವ್ರ ಇದು ಅಷ್ಟೇ. ನಾವು ದುಡ್ಡುಗಳು ಇದು ಮಾಡ್ತಾರಲ್ಲ ಆ ತರ ಏನೇ ಹೇಳಕ್ ಆಗಲ್ಲಮ್ಮ. ಯಾರೇ ಬಂದ್ರು ಕೂಡ ಪ್ರಜೆಗಳಿಗೆ ಕೆಲಸ ಮಾಡ್ಬೇಕು, ಅಭಿವೃದ್ಧಿ ಪರ ಕೆಲಸ ಮಾಡ್ಬೇಕು ಹೊರತು ಅವ್ರವ್ರ ಹೊಟ್ಟೆ ತುಂಬಿಸ್ಕೊಳ್ಳೋದಲ್ಲ ಅಂತ ಮೇಡಮ್ ಅವ್ರು ಹೇಳ್ತಿದ್ದಾರೆ. ಹೌದು, ಖಂಡಿತ ಅಮ್ಮ, ಅದು ಮಾತ್ರ ಖಂಡಿತ. ಅವ್ರವ್ರ ಹೊಟ್ಟೆ ತುಂಬಿಸ್ಕೊಳ್ಳೋದಲ್ಲ, ಜನಗಳ ಸೇವೆ ಅಭಿವೃದ್ಧಿ ಮಾಡ್ಬೇಕು, ಮಾಡಿ ತೋರಿಸ್ಬೇಕು. ಆವಾಗ್ಲೇ ಜನ ಅವ್ರನ್ನೇ ಪ್ರೀತಿಸ್ತಾರೆ. 10 ವರ್ಷದಿಂದ ಮೋದಿ ಸರ್ಕಾರ ಬಂದಿದೆ. ಒಂದೊಮ್ಮೆ ರಾಹುಲ್ ಗಾಂಧಿಗೆ ಅಧಿಕಾರವನ್ನ ಕೊಡಬೇಕು, ಅಧಿಕಾರದ ಚುಕ್ಕಾಣಿಯನ್ನ ಕೊಟ್ಟು ನೋಡ್ಬೇಕು ರಾಹುಲ್ ಗಾಂಧಿ ಅವರಿಗೆ ಹೇಗೆ ಮಾಡ್ತಾರೆ ಅಂತ ನೋಡ್ಬೇಕು ಅಂತ ಮೇಡಮ್ ಮನ್ಸಲ್ಲಿ ಇದೆಯಾ ಹೇಗೆ? ಹೌದು, ಖಂಡಿತ ಇದೆಯಮ್ಮ. ಸರಿ, ಹಾಗಾದ್ರೆ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.